ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಧೈರ್ಯದಿಂದ ಇರು. ಒಂದು ಕ್ಷಣವೂ ಧೈರ್ಯಗೆಡಬೇಡ. ನಿನ್ನ ಜೊತೆಗೆ ಸದಾಕಾಲ ನಾನಿದ್ದೇನೆ. ಹಾಗೆ ನನ್ನ ಆಶೀರ್ವಾದ ಸಂಪೂರ್ಣವಾಗಿ ನಿನ್ನ ಮೇಲಿದೆ. ಇಂದು ಯಾವ ದೊಡ್ಡ ಸಮಸ್ಯೆ ಇದೆ ಅಂತ ಅಂದುಕೊಂಡಿದ್ದೀವೋ ತುಂಬ ಸಂತೋಷದಿಂದ, ತುಂಬ ಬುದ್ಧಿವಂತಿಕೆಯಿಂದ ಬಗೆಹರಿಯುತ್ತದೆ. ಯಾವುದಕ್ಕೂ ಯೋಚನೆ ಮಾಡಬೇಡ. ಆದರೆ ಒಂದು ತಿಳ್ಕೊ, ದೈವದ ಮೇಲೆ ನಂಬಿಕೆ ಇಟ್ಟರೆ ಪ್ರಾರಬ್ಧ ಕರ್ಮಗಳು ಕೂಡ ಸ್ವಲ್ಪ ಮಟ್ಟಿಗೆ ಬಂದು ಹೋಗುತ್ತವೆ ಅಷ್ಟೇ ವಿನಃ ಅದನ್ನೇ ಆಳವಾಗಿ ಇಟ್ಟುಕೊಂಡು ಜೀವನ ಸಾಗಿಸೋದಲ್ಲ. ಕರ್ಮ ಕಳಿಲೇಬೇಕು, ಕಳೆದು ಹೋಯಿತು. ಯೋಚನೆ ಮಾಡಬೇಡ, ಚಿಂತೆಯೂ ಮಾಡಬೇಡ. ನಿನ್ನಿಂದ ಯಾವ ತಪ್ಪೂ ಆಗಿಲ್ಲ. ಹಾಗೆಯೇ ಇಲ್ಲಿವರೆಗೂ ನಿನ್ನ ಆರೋಗ್ಯ ಸರಿಯಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀಯಲ್ಲ, ಮೊದಲು ಮನಸ್ಸನ್ನು ಗಟ್ಟಿ ಮಾಡಿಕೊ. ನಿನ್ನ ಮನಸ್ಸು ಶಾಂತವಾಗಿದ್ದರೆ ಆರೋಗ್ಯವೂ ಸುಧಾರಿಸುತ್ತದೆ. ಅದನ್ನು ಬಿಟ್ಟು ಚಿಂತೆ ಮಾಡುತ್ತಾ ಕೊರಗುತ್ತಾ ಕುಂತು ಬಿಟ್ಟರೆ ನಿನ್ನ ಆರೋಗ್ಯ ಇನ್ನೂ ಸ್ವಲ್ಪ ಹದಗೆಡುತ್ತದೆ. ನೋಡು, ಸಮಯಕ್ಕೆ ಸರಿಯಾಗಿ ವೈದ್ಯರು ಹೇಳಿದಂಥ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಾ ಬಾ. ಎಲ್ಲ ಒಳ್ಳೆಯದಾಗುತ್ತದೆ. ಚಿಂತೆ ಮಾಡೋದನ್ನು ಬಿಟ್ಟು ಬಿಡು. ನನ್ನ ಪಾದಕ್ಕೆ ಹಾಕು. ಏನೇ ಕಷ್ಟ ಬಂದರೂ ಅದನ್ನು ನಾನು ಪರಿಹಾರ ಮಾಡುತ್ತೇನೆ. ನಾನು ನಿನ್ನ ಜೊತೆಗಿರುತ್ತೇನೆ. ಮುಂದಿನ ಬೆಳವಣಿಗೆ ಅಮೋಘವಾಗಿದೆ. ಆ ಬೆಳವಣಿಗೆ ನೋಡಿದವರೆಲ್ಲರೂ ಬಾಯಿ ಮೇಲೆ ಬಟ್ಟಿಡುವ ರೀತಿಯಲ್ಲಿ ಬೆಳೆದು ನಿಲ್ಲುತ್ತಾರೆ. ಚಿಂತೆ ಮಾಡಬೇಡ. ಇಟ್ಟಂಥ ಹೆಜ್ಜೆ ಸುದೀರ್ಘವಾಗಿದೆ. ನಂಬಿಕೆ ವಿಶ್ವಾಸದಿಂದ ಇದೆ. ಅಂಜಬೇಡ. ಹಾಗೆಯೇ ಬ್ಯಾಂಕಿನ ಲೋನುಗಳು ಸರಿಯಾಗಿ ಸಮಯದಲ್ಲಿ ಆಗುತ್ತದೆ. ಅಷ್ಟೇ ಅಲ್ಲ, ಮಕ್ಕಳ ಆರೋಗ್ಯವು ಸುಧಾರಿಸುತ್ತದೆ. ಜೊತೆಗೆ ತಂದೆ ತಾಯಿ ಆರೋಗ್ಯದ ಕಡೆಗೆ ತುಂಬ ಲಕ್ಷ್ಯ ಇರಲಿ. ಇನ್ನು ಮುಂದೆ ಬರುವಂಥ ದಿನಗಳು ತುಂಬ ಒಳ್ಳೆಯದಿದೆ. ತುಂಬ ಒಳ್ಳೆಯದು. ಜೊತೆಗೆ ಸಂಭ್ರಮಾಚರಣೆ ಕೂಡ ಇದೆ. ಶಾಂತ ಚಿತ್ತದಿಂದ ನೆಮ್ಮದಿಯಿಂದ ಕಾಲ ಕಳಿ. ನಿನ್ನ ಜೊತೆಗೆ ನಾನಿದ್ದೇನೆ. ಬ್ಯಾಂಕಿನ ಎಲ್ಲ ಕೆಲಸವೂ ಆಗುತ್ತದೆ. ಒಂದು ಕಾಲ್ಚೆಯನ್ನು ಕಳೆದು ಹೋಯ್ತಂತ ಯೋಚನೆ ಮಾಡಬೇಡ. ಹುಡುಕು. ದೇವರ ಮನೆ ಸುತ್ತಮುತ್ತಲೂ ಇದೆ. ಅಲ್ಲೇ ಇದೆ ಕಂದ, ಹೆದರಬೇಡ. ಹಾಕಿಕೋ. ಹಾಗೆಯೇ ಬರುವಂಥ ದಿನಗಳಲ್ಲಿ ಅತಿಥಿಗಳ ಆಗಮನವು ತುಂಬ ಚೆನ್ನಾಗಿ ಆಗ್ತಾಯಿದೆ. ಅತಿಥಿಗಳು ಬಂದಾಗ ಮನಸಾರೆ ಸೇವೆ ಮಾಡು. ನಿನ್ನ ಸೇವೆಗೋಸ್ಕರ ಅವರು ಕಾಯ್ತಾ ಇದ್ದಾರೆ. ನಿನ್ನ ಮಾತಿಗೋಸ್ಕರ ಕಾಯ್ತಾ ಇದ್ದಾರೆ. ಅದರಿಂದ ಒಳ್ಳೆಯ ಲಾಭವೇ ಬರ್ತಾ ಇದೆ. ಹಾಗೆಯೇ ಇನ್ನು 2-3 ದಿನದಲ್ಲಿ ಒಬ್ಬರು ಸತ್ಯನಾರಾಯಣ ಪೂಜೆಗೋಸ್ಕರ ನಿನ್ನನ್ನು ಕರೆಯಲು ಬರ್ತಾ ಇದ್ದಾರೆ. ಹೋಗಿ ಬಾ, ಒಳ್ಳೆಯದಾಗುತ್ತದೆ. ಶುಭ ದಿನ ದೂರ ಇಲ್ಲ, ಬೆರಳ ಎಣಿಕೆಯಲ್ಲಿ ಇದೆ. ಅಮೋಘವಾಗಿದ್ದಂಥ ಭವಿಷ್ಯ ಇದೆ. ಚಿಂತೆ ಮಾಡಬೇಡ. ಸಂಪಾದನೆಯೂ ಚೆನ್ನಾಗಿ ಆಗುತ್ತಾ ಇದೆ. ಹಾಗೆಯೇ ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನ ಮನಸ್ಸು ನಿರಾಳವಾಗ್ತಾ ಇದೆ. ಖುಷಿಪಡು. ಒಂದೊಂದು ನಿಮಿಷವೂ ಇವತ್ತಿನ ದಿನವನ್ನು ಅನುಭವಿಸುತ್ತಾ ಬಾ ಕಂದ. ಏನೇ ಸಮಸ್ಯೆ ಬಂದರೂ ನಾನು ಬಗೆಹರಿಸುತ್ತೇನೆ. ಚಿಂತೆ ಮಾಡಬೇಡ.